ಕೆಸಿಎನ್ ಕನ್ನಡ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೇರಳದಲ್ಲಿ ಲೋಕಸಭೆಗೆ ಸ್ಪರ್ಧಿಸುತ್ತಾ ಎಡರಂಗವನ್ನು ಶ್ಲಾಘಿಸುತ್ತಿರುವ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿಯದ್ದು ದ್ವಿಮುಖ ನೀತಿ. ಕಾಸರಗೋಡಿನಲ್ಲಿ ಪತ್ರಕರ್ತರೊಂದಿಗೆ ಭೇಟಿ ಕಾರ್ಯಕ್ರಮದಲ್ಲಿ ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಕೋಡಿಯೇರಿ ಬಾಲಕೃಷ್ಣನ್. ಲೋಕಸಭಾ ಚುನಾವಣೆಗೆ ಉಳಿದಿರುವುದು 4 ದಿನ. ತೀವ್ರಗೊಳ್ಳುತ್ತಿರುವ ತಾಪಮಾನವನ್ನು ಲೆಕ್ಕಿಸದೆ ಎಲ್ಡಿಎಫ್, ಯುಡಿಎಫ್, ಎನ್ಡಿಎ ಮೈತ್ರಿಕೂಟಗಳ ಬಿರುಸಿನ ಚುನಾವಣಾ ಪ್ರಚಾರ. ಕಾಸರಗೋಡು ಕ್ಷೇತ್ರದಲ್ಲಿ ಈ ಬಾರಿ ಪ್ರಬಲ ಪೈಪೋಟಿಯ ತ್ರಿಕೋನ ಸ್ಪರ್ಧೆ. ನಗರಸಭೆ ಪರಿಸರ ಪ್ರದೇಶಗಳ ಕುಡಿಯುವ ನೀರಿನ ಸಮಸ್ಯೆಗೆ ಶೀಘ್ರದಲ್ಲೇ ಶಾಶ್ವತ ಪರಿಹಾರ. ಸಜ್ಜುಗೊಂಡಿದೆ ಪಿಲಿಕುಂಜೆಯಲ್ಲಿ ಬೃಹತ್ ಪ್ರಮಾಣದ ನೀರಿನ ಟ್ಯಾಂಕ್. 6 ತಿಂಗಳಲ್ಲಿ ನೀರು ಪೂರೈಕೆ ಸಾಧ್ಯವೆಂದು ಜಲ ಪ್ರಾಧಿಕಾರ. ಉಪ್ಪಳದಿಂದ ಮಂಜೇಶ್ವರ ತನಕ ರಾಷ್ಟ್ರೀಯ ಹೆದ್ದಾರಿ ಬದಿಗಳಲ್ಲಿ ಶೇಖರಣೆಯಾಗುತ್ತಿದೆ ರಾಶಿ ತ್ಯಾಜ್ಯಗಳು. ರಸ್ತೆಯಲ್ಲಿ ಸಾಗುವ ವಾಹನ ಪ್ರಯಾಣಿಕರಿಗೆ, ನಡೆದಾಡುವ ಜನಸಾಮಾನ್ಯರಿಗೆ ಗಬ್ಬು ವಾಸನೆಯ ಅಭಿಷೇಕ. ಕ್ರಮ ಕೈಗೊಳ್ಳಲು ಮುಂದಾಗದ ಅಧಿಕೃತರ ನಿಲುವಿಗೆ ಜನರ ಆಕ್ರೋಶ. ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಗಳನ್ನು ಬೆಂಬಲಿಸುವುದಾಗಿ ರಾಜ್ಯ ಕಾಮರಾಜ್ ಕಾಂಗ್ರೆಸ್. ಕಾಸರಗೋಡಿನಲ್ಲಿ ರವೀಶ ತಂತ್ರಿ ಕುಂಟಾರು ಅವರನ್ನು ಬೆಂಬಲಿಸಲು ಕರೆ. ಸೋಲಿನ ಭಯದಿಂದ ಬಿಜೆಪಿ ಕಾಂಗ್ರೆಸ್ಗಳಿಂದ ಸಿಪಿಎಂ ಪಕ್ಷಕ್ಕೆ ಅಕ್ರಮ ಗೂಂಡಾ ಪಟ್ಟ ಕಟ್ಟಲು ಪ್ರಯತ್ನ. ನಂಬಿಕೆ ವಿಶ್ವಾಸಗಳನ್ನು ಸಿಪಿಎಂ ವಿರೋಧಿಸಿಲ್ಲ. ಸುಪ್ರೀಂ ಕೋರ್ಟ್ ತೀರ್ಪು ಕಾರ್ಯಗತಗೊಳಿಸಲು ಯತ್ನಿಸಿದ್ದು ತಪ್ಪೇ. ಪೆರಿಯ ಚುನಾವಣಾ ಪ್ರಚಾರ ಸಭೆಯಲ್ಲಿ ಕೋಡಿಯೇರಿ. ಇದೀಗ ವಾರ್ತೆಗಳು ವಿವರವಾಗಿ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಕೇರಳದ ವಯನಾಡಿನಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುತ್ತಾ ಎಡಪಕ್ಷವನ್ನು ಶ್ಲಾಘಿಸುತ್ತಿರುವುದು ದ್ವಿಮುಖ ನೀತಿಯಾಗಿದೆ. ಈ ಬಾರಿ ಎಡರಂಗವು ಭಾರೀ ಗೆಲುವು ಸಾಧಿಸುವುದು ಖಚಿತವೆಂದು ಮನಗಂಡು ರಾಹುಲ್ ಗಾಂಧಿ ಪ್ರಶಂಸಿಸುತ್ತಿದ್ದಾರೆಂದು ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಕೋಡಿಯೇರಿ ಬಾಲಕೃಷ್ಣನ್ ಹೇಳಿದ್ದಾರೆ. ಕಾಸರಗೋಡಿನಲ್ಲಿ ಪತ್ರಕರ್ತರೊಂದಿಗೆ ಭೇಟಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು. ಬುಧವಾರ ಕಾಸರಗೋಡು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಮೀಟ್ ದ ಪ್ರೆಸ್ ಕಾರ್ಯಕ್ರಮದಲ್ಲಿ ಕೋಡಿಯೇರಿ ಬಾಲಕೃಷ್ಣನ್ ಮಾತನಾಡುತ್ತಾ, ಚುನಾವಣೆಯ ಮೊದಲ ಹಂತದಲ್ಲಿಯೇ ಎಲ್ಡಿಎಫ್ ಹೆಚ್ಚು ಸ್ಥಾನಗಳನ್ನು ಪಡೆಯುವುದು ಖಚಿತಗೊಂಡಿದೆ. ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಕೇರಳದಲ್ಲಿ ಸ್ಪರ್ಧಿಸುವುದಲ್ಲದೆ ಎಡಪಕ್ಷವನ್ನು ಶ್ಲಾಘಿಸಿರುವುದು ಇದು ಜನರನ್ನು ವಂಚಿಸುವ ಕ್ರಮವಾಗಿದೆ. ಎಡಪಕ್ಷದ ವಿರುದ್ಧ ಸ್ಪರ್ಧಿಸುವುದು ಮತ್ತು ಶ್ಲಾಘಿಸುವುದು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಸಿನ ದ್ವಿಮುಖ ನೀತಿಯಾಗಿದೆ. ಬಿಜೆಪಿ ಕ್ಷೇತ್ರಗಳಲ್ಲಿ ಪ್ರಬಲ ಪೈಪೋಟಿ ನೀಡಲು ಸಾಧ್ಯವಾಗದ ಕಾರಣ ರಾಹುಲ್ ಗಾಂಧಿ ಕೇರಳಕ್ಕೆ ಬಂದು ಸ್ಪರ್ಧಿಸುತ್ತಿದ್ದಾರೆ ಎಂದು ಬಾಲಕೃಷ್ಣನ್ ಹೇಳಿದರು. ಕೇರಳದಲ್ಲಿ ಜಾತ್ಯತೀತ ಸರ್ಕಾರವಿದೆ. ಬಿಜೆಪಿಯ ವಿರುದ್ಧ ತೃತೀಯ ಘಟಕ ರಚಿಸುವ ಯಾವುದೇ ಆಸಕ್ತಿ ಕಾಂಗ್ರೆಸ್ ಹೊಂದಿಲ್ಲ. ದಿಲ್ಲಿ, ಹರಿಯಾಣ, ಪಂಜಾಬ್, ರಾಜಸ್ಥಾನ ಮತ್ತು ಮಧ್ಯಪ್ರದೇಶಗಳಲ್ಲಿ ಕಾಂಗ್ರೆಸ್ಸಿಗೆ ಬಿಜೆಪಿ ವಿರುದ್ಧ ಬಲವಾದ ಮೈತ್ರಿ ಮಾಡಲು ಇನ್ನೂ ಸಾಧ್ಯವಾಗಿಲ್ಲ. ರಾಹುಲ್ ಗಾಂಧಿ ಕೇರಳದಲ್ಲಿ ಸ್ಪರ್ಧಿಸುವುದರಿಂದ ಸಂತೋಷವಾಗಿರುವುದು ಬಿಜೆಪಿಗೆ. ಕೇವಲ 6 ರಾಜ್ಯಗಳಲ್ಲಿ ಮಾತ್ರ ಬಿಜೆಪಿ ಮತ್ತು ಕಾಂಗ್ರೆಸ್ ನೇರ ಹಣಾಹಣಿ ನಡೆಯುವುದು. ഇതര രാജ്യങ്ങളിൽ ബിജെപിയൊന്നിಗೆ പ്രാദേശിക പക്ഷങ്ങൾ പൈപ്പോട്ടി നീടുത്തിವೆ. രാഹുൽ ഗാന്ധി ഇപ്പോൾ കേരളത്തിൽ ഇലക്ഷൻ പ്രചരണത്തിൽ വന്നപ്പോൾ ഒന്ന് ചുവട് മാറ്റി ചവിട്ടുന്നത്. അതിൻ്റെ ഭാഗമായിട്ടാണ് ഇടതുപക്ഷത്തെ പ്രകീർത്തിച്ചുകൊണ്ട് ചില അഭിപ്രായ പ്രകടനങ്ങൾ നടത്താൻ രാഹുൽ ഗാന്ധി സന്നദ്ധമായത്. ഇത് കേരളത്തിലെ ജനങ്ങളെ കബളിപ്പിക്കാനാണ്. ഇടതുപക്ഷത്തിൻ്റെ നേട്ടങ്ങൾ പ്രത്യേകം എടുത്തു പറയുക, എന്നിട്ട് ഇടതുപക്ഷത്തിനെതിരായിട്ട് മുഖ്യ മത്സരം നടത്തുക. ഇതാണ് രാഹുൽ ഗാന്ധിയുടെയും കോൺഗ്രസിൻ്റെയും ഇരട്ടത്താപ്പ് എന്നത് വ്യക്തമാണ്. ಸಿಪಿಐಎಂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂವಿ ಬಾಲಕೃಷ್ಣನ್ ಉಪಸ್ಥಿತರಿದ್ದರು. ಪ್ರೆಸ್ ಕ್ಲಬ್ ಅಧ್ಯಕ್ಷ ಟಿಎ ಶಾಪಿ ಅಧ್ಯಕ್ಷತೆ ವಹಿಸಿದ್ದರು. ಕೆವಿ ಪದ್ಮೇಶ್ ಸ್ವಾಗತಿಸಿದರು. ಲೋಕಸಭೆ ಚುನಾವಣೆಗೆ ಇನ್ನು ಕೇವಲ 4 ದಿನಗಳು ಮಾತ್ರವೇ ಉಳಿದಿವೆ. ಎಲ್ಡಿಎಫ್, ಯುಡಿಎಫ್ ಮತ್ತು ಎನ್ಡಿಎ ಮೈತ್ರಿಕೂಟಗಳ ಮಧ್ಯೆ ಪ್ರಬಲ ತ್ರಿಕೋನ ಸ್ಪರ್ಧೆ ನಡೆಯುತ್ತಿರುವ ಕಾಸರಗೋಡು ಜಿಲ್ಲೆಯಲ್ಲಿ ಪ್ರತಿದಿನವೆಂಬಂತೆ ತಾಪಮಾನ ತೀವ್ರಗತಿಯಲ್ಲಿ ಏರುತ್ತಿದೆ. ಆದರೆ ಇದನ್ನು ಲೆಕ್ಕಿಸದೆ ಮೈತ್ರಿಕೂಟಗಳು ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ನಿರತವಾಗಿವೆ. 3 ಮೈತ್ರಿಕೂಟಗಳು ಬಿರು ಬಿಸಿಲಿಗೂ ಪ್ರಚಾರ ಸಭೆ, ಸಂವಾದ, ವಾದ ಪ್ರತಿವಾದಗಳನ್ನು ಬಿರುಸಿನಿಂದ ನಡೆಸುತ್ತಿವೆ. ಎಲ್ಡಿಎಫ್ ಅಭ್ಯರ್ಥಿ ಕೆಪಿ ಸತೀಶ್ ಚಂದ್ರನ್, ಯುಡಿಎಫ್ ಅಭ್ಯರ್ಥಿ ರಾಜಮೋಹನ್ ಉನ್ನಿತ್ತಾನ್ ಮತ್ತು ಎನ್ಡಿಎ ಅಭ್ಯರ್ಥಿ ರವೀಶ್ ತಂತ್ರಿ ಕುಂಟಾರು ಚುನಾವಣಾ ಪ್ರಚಾರ ಕಾರ್ಯಗಳಲ್ಲಿ ಬಿರುಸಿನಿಂದ ಪಾಲ್ಗೊಳ್ಳುತ್ತಿದ್ದಾರೆ. ಮತದಾರರನ್ನು ಮುಖತಃ ಕಂಡು ಬೀದಿ ಬದಿ ಸಭೆಗಳನ್ನು ನಡೆಸಿ ಸಾಧ್ಯವಿರುವಷ್ಟು ಮತದಾರರನ್ನು ತಲುಪುವ ಪ್ರಯತ್ನವನ್ನು ಅಭ್ಯರ್ಥಿಗಳು ನಡೆಸುತ್ತಿದ್ದಾರೆ. 3 ಮಂದಿ ಅಭ್ಯರ್ಥಿಗಳು ಕೂಡ ಕಾಸರಗೋಡು ಲೋಕಸಭಾ ಕ್ಷೇತ್ರದಲ್ಲಿ 3 ಹಂತದ ಚುನಾವಣಾ ಪ್ರಚಾರ ಕಾರ್ಯಗಳನ್ನು ಈಗಾಗಲೇ ನಡೆಸಿ ಮುಗಿಸಿದ್ದಾರೆ.
ಬಿರು ಬಿಸಿಲನ್ನು ಲೆಕ್ಕಿಸದ ಅಭ್ಯರ್ಥಿಗಳು ಟೊಂಕ ಕಟ್ಟಿ ಎಲ್ಲ ಪ್ರದೇಶಗಳಿಗೂ ತಲುಪುವ ಪ್ರಯತ್ನ ಮಾಡುತ್ತಿದ್ದಾರೆ. 3 ಮೈತ್ರಿಕೂಟಗಳ ಕಾರ್ಯಕರ್ತರು ಕೂಡ ಹುರುಪಿನಿಂದ ತಮ್ಮ ಅಭ್ಯರ್ಥಿಯ ಪರವಾಗಿ ಭಾರೀ ಪ್ರಚಾರ ನಡೆಸುತ್ತಿದ್ದಾರೆ. ತಮ್ಮ ಪಕ್ಷದ ಅಭ್ಯರ್ಥಿಯ ಗೆಲುವಿಗಾಗಿ ಕಾರ್ಯಕರ್ತರು ಸಕ್ರಿಯವಾಗಿ ಕಾರ್ಯವೆಸಗುತ್ತಿದ್ದಾರೆ. ಮಂಡಲದ ಮೂಲೆ ಮೂಲೆಯಲ್ಲಿ ಗಲ್ಲಿಗಳಲ್ಲಿ ಚುನಾವಣಾ ಕಾವು ಏರುತ್ತಿದೆ. ವಾಗ್ವಾದ ಸಂವಾದಗಳು ನಡೆಯುತ್ತಿವೆ. ಈ 3 ಮೈತ್ರಿಕೂಟ ಅಭ್ಯರ್ಥಿಗಳಲ್ಲಿ ಯಾರು ಗೆಲ್ಲುವರೆಂದು ಮತದಾರರು ತೀವ್ರ ಚರ್ಚೆಯಲ್ಲಿ ತೊಡಗಿದ್ದಾರೆ. ಶಬರಿಮಲೆಯಲ್ಲಿ ನಂಬಿಕೆ, ವಿಶ್ವಾಸ, ಆಚಾರ ಅನುಷ್ಠಾನಗಳನ್ನು ಸಂರಕ್ಷಿಸುವುದು, ಅಕ್ರಮ, ಹಿಂಸಾ, ರಾಜಕೀಯ ಆಡಳಿತ ವೈಫಲ್ಯಗಳ ಕುರಿತು ಈ ಚುನಾವಣೆಯಲ್ಲಿ ಚರ್ಚಾ ವಿಷಯವಾಗುತ್ತಿದೆ. ನ್ಯೂಸ್ ಡೆಸ್ಕ್ KCN. ಕಾಸರಗೋಡು ನಗರಸಭೆಯ ವ್ಯಾಪ್ತಿಯಲ್ಲಿನ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರವಾಗುವ ಹಂತಕ್ಕೆ ತಲುಪಿದೆ. ಜಲಪ್ರಾಧಿಕಾರವು ನಗರದ ಪಿಲಿಕುಂಜೆಯಲ್ಲಿ ಸ್ಥಾಪಿಸುವ ಬೃಹತ್ ಗಾತ್ರದ ಟ್ಯಾಂಕ್ ನಿರ್ಮಾಣ ಪ್ರಕ್ರಿಯೆ ಅಂತಿಮ ಘಟ್ಟ ತಲುಪಿದೆ. ನಗರಸಭೆ ಮತ್ತು ಸಮೀಪದ ಪಂಚಾಯತ್ಗಳ ಕುಡಿಯುವ ನೀರಿನ ಸಮಸ್ಯೆಗೆ ಇದು ಪರಿಹಾರವಾಗಲಿದೆ. ಪಿಲಿಕುಂಜೆಯಲ್ಲಿ ಜಲಪ್ರಾಧಿಕಾರವು ನಿರ್ಮಿಸುತ್ತಿರುವ ನೀರಿನ ಟ್ಯಾಂಕಿನ ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡಿದೆ. ಮುಂದಿನ 6 ತಿಂಗಳೊಳಗೆ ಪೈಪ್ಲೈನ್ ಹಾಕುವ ಕಾರ್ಯವನ್ನು ಪೂರ್ತಿಗೊಳಿಸಲಾಗುವುದೆಂದು ಜಲಪ್ರಾಧಿಕಾರದ ಅಧಿಕಾರಿಗಳು ತಿಳಿಸಿದ್ದಾರೆ. ಪಿಲಿಕುಂಜೆಯ ಟ್ಯಾಂಕಿನಿಂದ ವಿದ್ಯಾನಗರದಲ್ಲಿರುವ ಜಲಪ್ರಾಧಿಕಾರದವರೆಗೆ 3100 ಮೀಟರ್ ಪೈಪ್ಲೈನು ಎಳೆಯಬೇಕಾಗಿದೆ. ಇದರಲ್ಲಿ ಹೊಸ ಬಸ್ ನಿಲ್ದಾಣದವರೆಗಿನ ಪೈಪ್ಲೈನ್ ಎಳೆಯುವ ಕಾಮಗಾರಿ ಪೂರ್ಣಗೊಂಡಿದೆ. ಉಳಿದ ಭಾಗವನ್ನು 6 ತಿಂಗಳೊಳಗೆ ಪೂರ್ಣಗೊಳಿಸಲಾಗುವುದೆಂದು ಅಧಿಕೃತರು ತಿಳಿಸಿದ್ದಾರೆ. 8 ಲಕ್ಷ ಲೀಟರ್ ನೀರು ಸಂಗ್ರಹ ಸಾಮರ್ಥ್ಯವಿರುವ ಬೃಹತ್ ಟ್ಯಾಂಕಿನ ನಿರ್ಮಾಣ ಪಿಲಿಕುಂಜೆಯಲ್ಲಿ ಪೂರ್ಣಗೊಳ್ಳುತ್ತಿದೆ. ಈ ಟ್ಯಾಂಕಿನ ನಿರ್ಮಾಣ ಕಾಮಗಾರಿ ಪೂರ್ಣಗೊಳ್ಳುವುದರೊಂದಿಗೆ ಕಾಸರಗೋಡು ನಗರಸಭೆ, ಚೆಮ್ಮನಾಡು, ಮದೂರು, ಮೊಗ್ರಾಲ್ ಪುತ್ತೂರು, ಮುಳಿಯಾರು ಪಂಚಾಯತ್ಗಳ ಕುಡಿಯುವ ನೀರಿನ ಸಮಸ್ಯೆಗೂ ಪರಿಹಾರ ಉಂಟಾಗಲಿದೆ. ರಾಜ್ಯ ಸರ್ಕಾರ ಕಿಫ್ಬಿ ಮೂಲಕ ಮಂಜೂರು ಮಾಡಿದ 76 ಕೋಟಿ ರೂಪಾಯಿಗಳ ಪ್ಯಾಕೇಜಿನಲ್ಲಿ ಒಳಪಡಿಸಿ ಟ್ಯಾಂಕಿನ നിർമ്മാണ ಹಾಗೂ അനുബന്ധ കാമഗാരിಗಳನ್ನು നടಸಲಾಗುತ್ತಿದೆ. ഈ പ്രാവശ്യം ഈ പുലിക്കുന്ന ഏരിയയിൽ ഭയങ്കര വെള്ളത്തിന് ക്ഷാമമാണ്. എത്രയും പെട്ടെന്ന് ഈ ടാങ്കിൻ്റെ പണി കഴിഞ്ഞാൽ കുറച്ച് സമാധാനമാണ്. വെള്ളത്തിന് ഭയങ്കര ക്ഷാമമാണ്. തൊട്ടടുത്തുള്ള ഈ ഗസ്റ്റ് ഹൗസ് എല്ലാം 3 മാസമായി വെള്ളമില്ലാത്ത PWD ഓഫീസ് ഭയങ്കര ക്ഷാമമാണ്. ഈ ടാങ്കറുകൾ കൊടുത്തിട്ടാണ് വെള്ളം വയ്ക്കുന്നുണ്ട്. ഇപ്പോൾ മൊത്തം ഈ ചെടികളെല്ലാം നശിച്ചു പോകുന്നുണ്ട്. ಪಿಲಿಕುಂಜೆಯ ಪಾರ್ಕಿನಲ್ಲಿರುವ ನೆರಳು ನೀಡುವ ಮರಗಳನ್ನು ಕಡಿದು ನೀರಿನ ಟ್ಯಾಂಕನ್ನು ನಿರ್ಮಿಸುತ್ತಿರುವುದು ನಿಸರ್ಗ ಪ್ರೇಮಿಗಳ ವಿರೋಧಕ್ಕೂ ಕಾರಣವಾಗಿತ್ತು. ನ್ಯೂಸ್ ಡೆಸ್ಕ್ KCN. ಮಂಜೇಶ್ವರದ ರಾಷ್ಟ್ರೀಯ ಹೆದ್ದಾರಿ ಬದಿಗಳಲ್ಲಿ ತ್ಯಾಜ್ಯಗಳು ಶೇಖರಣೆಯಾಗಿ ಜನಸಾಮಾನ್ಯರು ಮೂಗು ಮುಚ್ಚಿಕೊಂಡು ನಡೆದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾತ್ರಿ ವೇಳೆಗಳಲ್ಲಿ ವಾಹನಗಳಲ್ಲಿ ಬಂದು ರಾಷ್ಟ್ರೀಯ ಹೆದ್ದಾರಿಯ 2 ಬದಿಗಳಲ್ಲಿ ತ್ಯಾಜ್ಯಗಳನ್ನು ಎಸೆಯಲಾಗುತ್ತಿದೆ. ಆದರೆ ಸಂಬಂಧಪಟ್ಟವರು ಈ ಬಗ್ಗೆ ಯಾವುದೇ ಕ್ರಮಕ್ಕೆ ಮುಂದಾಗದಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಮನೆಗಳ ಹಾಗೂ ವ್ಯಾಪಾರ ಕೇಂದ್ರಗಳ ತ್ಯಾಜ್ಯಗಳನ್ನು ಎಸೆಯುತ್ತಿರುವುದು ರಸ್ತೆ ಮಧ್ಯದಲ್ಲೇ ಆಗಿದೆ. ರಾಷ್ಟ್ರೀಯ ಹೆದ್ದಾರಿ ಬದಿಗಳಲ್ಲೂ ತ್ಯಾಜ್ಯ ಶೇಖರಣೆಯಾಗಿ ಜನಸಾಮಾನ್ಯರು ಮೂಗು ಮುಚ್ಚಿಕೊಂಡು ನಡೆದಾಡಬೇಕಾದಂಥ ಪರಿಸ್ಥಿತಿ ಬಂದೊದಗಿದರೂ ಸಂಬಂಧಪಟ್ಟವರು ಇತ್ತ ಕಡೆ ತಿರುಗಿಯೂ ನೋಡದೇ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗುತ್ತಿದೆ. ಮಂಗಲ್ಪಾಡಿ ಗ್ರಾಮ ಪಂಚಾಯತ್, ಬ್ಲಾಕ್ ಪಂಚಾಯತ್ಗಳ ವನಿತಾ ಪರಿಶೀಲನಾ ಕೇಂದ್ರ, ಮಂಗಲ್ಪಾಡಿ ಹೈಯರ್ ಸೆಕೆಂಡರಿ ಶಾಲೆ MBVಗಳು ಕಾರ್ಯಾಚರಿಸುತ್ತಿರುವ ಐಲ ಮೈದಾನದ ಸಮೀಪವಿರುವ ಪ್ರಮುಖ ರಸ್ತೆಗಳಲ್ಲಿ ತ್ಯಾಜ್ಯಗಳನ್ನು ಎಸೆಯಲಾಗುತ್ತಿದೆ. ಅದೇ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ, ಹೆದ್ದಾರಿ ಬದಿಗಳಲ್ಲಿ ಹಾಡು ಹಗಲೇ ಕಾರಿನಲ್ಲಿ, ಬೈಕಿನಲ್ಲಿ ಆಗಮಿಸಿ ತ್ಯಾಜ್ಯಗಳನ್ನು ಎಸೆದು ಹೋಗುತ್ತಿರುವುದು ನಿತ್ಯ ದರ್ಶನವಾಗುತ್ತಿದೆ. ಕಚೇರಿಯ ಹೊರತಾಗಿ AJI ಆಂಗ್ಲ ಮಾಧ್ಯಮ ಶಾಲೆ, ಐಲ ಕ್ಷೇತ್ರ, ಮಸೀದಿ, 2 ಐಡೆಡ್ ಶಾಲೆಗಳು, MBVಗಳಿಗೆ ಸಾಗುತ್ತಿರುವ ದಾರಿಗಳಲ್ಲೂ ತ್ಯಾಜ್ಯಗಳನ್ನು ಎಸೆಯಲಾಗುತ್ತಿದೆ. ರಾತ್ರಿ ವೇಳೆಗಳಲ್ಲಿ ಪ್ರಧಾನವಾಗಿಯೂ ಈ ತ್ಯಾಜ್ಯಗಳನ್ನು ತಂದು ಎಸೆಯಲಾಗುತ್ತಿದೆ. ರಾತ್ರಿ ಕಾಲದಲ್ಲಿ ಶೇಖರಣೆಯಾಗುತ್ತಿರುವ ತ್ಯಾಜ್ಯಗಳನ್ನು ಹಗಲು ವೇಳೆ ನಾಯಿಗಳು ಅದನ್ನು ಕಚ್ಚಿಕೊಂಡು ಹೋಗಿ ಸಮೀಪದ ಮನೆಗಳ ಬಾವಿಗಳಿಗೆ ಹಾಕುತ್ತಿರುವ ಬಗ್ಗೆಯೂ ದೂರುಂಟಾಗಿದೆ. ಇದರ ವಿರುದ್ಧ ಸಂಬಂಧಪಟ್ಟವರು ಸೂಕ್ತ ಕ್ರಮಕ್ಕೆ ಮುಂದಾಗದೇ ಇರುವುದು ಸಮಾಜ ದ್ರೋಹಿಗಳಿಗೊಂದು ವರದಾನವಾಗಿರುವುದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಾಸರಗೋಡು ಲೋಕಸಭಾ ಚುನಾವಣೆಯಲ್ಲಿ NDA ಅಭ್ಯರ್ಥಿ ರವೀಶ ತಂತ್ರಿ ಕುಂಟಾರು ಅವರನ್ನು ಬೆಂಬಲಿಸುವುದಾಗಿ ಕೇರಳ ಪ್ರದೇಶ ಕಾಮರಾಜ್ ಕಾಂಗ್ರೆಸ್ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಾಸರಗೋಡು ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ತಮ್ಮ ಪಕ್ಷಕ್ಕೆ 10,000ದಷ್ಟು ಮತಗಳಿವೆ ಎಂದು ಅವರು ಹೇಳಿದ್ದಾರೆ. ವಿಶ್ವಾಸ, ನಂಬಿಕೆ ಮತ್ತು ಆಚಾರ ಅನುಷ್ಠಾನಗಳನ್ನು ಸಂರಕ್ಷಿಸಲು ಬದ್ಧವಾಗಿರುವ ಮೈತ್ರಿಕೂಟವೆಂಬ ನೆಲೆಯಲ್ಲಿ NDAಯನ್ನು ಬೆಂಬಲಿಸುತ್ತಿರುವುದಾಗಿ ಕಾಮರಾಜ್ ಕಾಂಗ್ರೆಸ್ ಪಕ್ಷದ പദാധികാരികൾ ತಿಳಿಸಿದ್ದಾರೆ. കേരളത്തിൽ അങ്ങോളം ഇങ്ങോളം നമ്മൾ സജീവമായിട്ട് പ്രവർത്തന രംഗത്തുണ്ട്. തിരുവനന്തപുരം ജില്ലയിൽ ശ്രീ കുമ്മനം രാജശേഖരൻ്റെ വിജയം, അത് ഞങ്ങളുടെ വിജയം എന്നുള്ള രീതിയിൽ ഞങ്ങൾ NDAക്ക് കൊടുത്തിരിക്കുന്ന ഒരു ഉറപ്പാണ്. അത് കേരളത്തിൽ നടന്നിരിക്കും.
അതുപോലെ തന്നെ പാലക്കാട്, തൃശ്ശൂർ, ആലപ്പുഴ, ആറ്റിങ്ങൽ മണ്ഡലങ്ങളിലും ശക്തമായ പ്രചരണം ഞങ്ങൾക്ക് നടത്താൻ പറ്റുന്നുണ്ട്. അതുകൂടാതെ മലബാറിൽ കാസർഗോഡ് ജില്ലയിലും ശക്തമായ ഒരു പ്രചരണം ഞങ്ങൾ നടത്തിക്കൊണ്ടിരിക്കുകയാണ്. രവീശ തന്ത്രി കുണ്ടറിൻ്റെ വിജയത്തിന് വേണ്ടിയിട്ട് കഴിഞ്ഞ ഒരാഴ്ചയായിട്ട് കാസർഗോഡ് പാർലമെൻറ്റ് മണ്ഡലത്തിൻ്റെ എല്ലാ ഭാഗങ്ങളിലും നമ്മൾ സജീവമായിട്ടുണ്ട്. അപ്പോൾ അദ്ദേഹത്തിൻ്റെ വിജയത്തിന് വേണ്ടി കാമരാജ് കോൺഗ്രസിൻ്റെ പ്രവർത്തനം ಜನಸದ್ದೆಯಲ್ಲಿತ್ತಿക്കുക ಎನ್ನುವುದೂ ಕೂಡಿയാണ്. ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಯ್ಯನ್ನೂರು ಶಾಜಿ, ಪದಾಧಿಕಾರಿಗಳಾದ PV ನರೇಂದ್ರನ್, MP ರಾಜೇಶ್, ರಾಮಕೃಷ್ಣ ವಾಳನ್ನೋರಡಿ ಮೊದಲಾದವರು ಭಾಗವಹಿಸಿದ್ದರು. ಚುನಾವಣೆಯಲ್ಲಿ ಸೋಲಿನ ಭಯದಿಂದ ಬಿಜೆಪಿ ಮತ್ತು ಕಾಂಗ್ರೆಸ್ ಸಿಪಿಎಂ ಪಕ್ಷವನ್ನು ಅಕ್ರಮ ಹಿಂಸೆ ನಡೆಸುವವರ ಪಕ್ಷವೆಂದು ಚಿತ್ರೀಕರಿಸಲು ಶ್ರಮಿಸುತ್ತಿದೆ ಎಂದು ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಕೋಡಿಯೇರಿ ಬಾಲಕೃಷ್ಣನ್ ಹೇಳಿದ್ದಾರೆ. ಅವರು ಪೆರಿಯಾದಲ್ಲಿ ನಡೆದ ಎಡರಂಗದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡುತ್ತಿದ್ದರು. ರಾಜಕೀಯ ಕೊಲೆ ಪ್ರಕರಣಗಳಲ್ಲಿ ಸಿಪಿಎಂ ಪಕ್ಷಕ್ಕೆ 700 ಮಂದಿ ಕಾರ್ಯಕರ್ತರು ನಷ್ಟವಾಗಿದ್ದಾರೆ. ಪರಾಜಯ ಭೀತಿಯಿಂದಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಸಿಪಿಎಂ ಅನ್ನು ರಾಜಕೀಯ ಅಕ್ರಮಿಗಳ ಗೂಂಡಾಗಳ ಪಕ್ಷವೆಂಬ ಪಟ್ಟಗಟ್ಟಲು ಪರಿಶ್ರಮಿಸುತ್ತಿವೆ ಎಂದು ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಕೋಡಿಯೇರಿ ಬಾಲಕೃಷ್ಣನ್ ಹೇಳಿದ್ದಾರೆ. ಶಬರಿಮಲೆ ವಿಷಯವನ್ನು ಚುನಾವಣಾ ಪ್ರಚಾರವನ್ನಾಗಿಸಿದ ಬಿಜೆಪಿಗೆ ಅದು ಹಿನ್ನಡೆಯುಂಟು ಮಾಡಲಿದೆ. ಎಡರಂಗವು ವಿಶ್ವಾಸಿಗಳೊಂದಿಗೆ ಇರುವುದು. ಶಬರಿಮಲೆ ವಿಷಯದಲ್ಲಿ ಸುಪ್ರೀಂ ಕೋರ್ಟಿನ ತೀರ್ಪನ್ನು ಕಾರ್ಯಗತಗೊಳಿಸಿದ್ದು ಮಾತ್ರವೇ ಸರ್ಕಾರ ಮಾಡಿದ್ದೆಂದು ಅವರು ಸ್ಪಷ್ಟಪಡಿಸಿದರು. ഇടതുപക്ഷം വിജയിച്ചപ്പോഴാണ് 2004 വാജ്പേയി സർക്കാരിനെ അധികാരം നിന്ന് പുറത്താക്കാൻ കഴിഞ്ഞത്. അന്ന് 20-ൽ 18 സീറ്റ് ഇടതുപക്ഷമാണ് ജയിച്ചത്. അതുകൊണ്ട് കേന്ദ്രത്തിൽ BJP പുറത്തായി. 2004 കേരളത്തിൽ UDF-ന് 1 സീറ്റാണ് കിട്ടിയത്. കോൺഗ്രസിന് 1 സീറ്റ് പോലും 2004 കിട്ടിയില്ല. ഈ 2019 കേരളം 2004 ആവർത്തിക്കാൻ വേണ്ടി തയ്യാറെടുക്കുന്നു എന്നതാണ് കേരളത്തിലുടനീളം കണ്ടുകൊണ്ടിരിക്കുന്ന ആവേശകരമായ മാറ്റങ്ങൾ പ്രകടമാകുന്നത്. ಕೆ ರಾಮಚಂದ್ರ ನಾಯರ್ ಅಧ್ಯಕ್ಷತೆ ವಹಿಸಿದ್ದರು. ಶಾಸಕರಾದ TV ರಾಜೇಶ್, ಕೆ ಕುಂಜಿರಾಮನ್, ಸಿಪಿಎಂ ಜಿಲ್ಲಾ ಸೆಕ್ರೆಟರಿ MV ಬಾಲಕೃಷ್ಣನ್ ಮೊದಲಾದವರು ಮಾತನಾಡಿದರು. ಉಪ್ಪಳದಲ್ಲಿ ಎಡರಂಗದ ಚುನಾವಣಾ ಪ್ರಚಾರಾರ್ಥ CLDF ಮಂಜೇಶ್ವರ ಮಂಡಲ ಸಮಿತಿ ಆಶ್ರಯದಲ್ಲಿ ಯುವಜನ ರ್ಯಾಲಿ ಹಾಗೂ ಸಾರ್ವಜನಿಕ ಸಭೆ ನಡೆಯಿತು. ಐಲ ಮೈದಾನದಿಂದ ಆರಂಭಗೊಂಡ ರ್ಯಾಲಿ ಉಪ್ಪಳಪೇಟೆಯಲ್ಲಿ ಮುಕ್ತಾಯಗೊಂಡಿತು. ಬಳಿಕ ನಡೆದ ಸಾರ್ವಜನಿಕ ಸಭೆಯನ್ನು DYFI ಮಾಜಿ ಮುಖಂಡ ಉದ್ಘಾಟಿಸಿದರು. ഭാരതീയ ജനതാ പാർട്ടിയെ RSSനെ അവർ ഉയർത്തിപ്പിടിക്കുന്ന ആശയങ്ങളെ പാർലമെന്റിൽ എതിർക്കാൻ ഉണ്ണിത്താൻ വേണമോ സതീഷ് ചന്ദ്രൻ വേണമോ എന്ന ചോദ്യത്തിന്റെ ഉത്തരമാണ്. പാർലമെന്റിനകത്ത് RSS എന്ന് പറയുന്ന ഫാസിസ്റ്റ് സംഘടന ഉയർത്തിപ്പിടിക്കുന്ന എല്ലാ തമ്മാടിത്തങ്ങൾക്കും നേരെ വിരൽ ചൂണ്ടാനുള്ള കരുത്ത് UDF-നായിരിക്കുമോ LDF-നായിരിക്കുമോ അരിവാൾ ചുറ്റിക നക്ഷത്രത്തിനായിരിക്കുമോ കൈപ്പത്തിക്കായിരിക്കുമോ എന്ന വകതിരിവാണ് ഈ വരാൻ വേണ്ടി പോകുന്ന തെരഞ്ഞെടുപ്പിനകത്ത് ജനാധിപത്യ വിശ്വാസികൾക്ക് ഉണ്ടാവേണ്ടത്. ആ വകതിരിവിന്റെ അടിസ്ഥാനത്തിലായിരിക്കണം ഈ നാട്ടിലെ മുഴുവൻ ആളുകളുടെയും വോട്ട് എന്നാണ് ഞങ്ങൾക്ക് രണ്ടാമതായി ഈ ജനങ്ങളുടെ മുന്നിൽ വെക്കാനുള്ള കാര്യം. ಅಜಿತ್ MC ಲಾಲ್ ಬಾಫ್ ಅಧ್ಯಕ್ಷತೆ ವಹಿಸಿದ್ದರು. ಎಡರಂಗದ ಅಭ್ಯರ್ಥಿ KP ಸತೀಶ್ ಚಂದ್ರನ್ ಮಾತನಾಡಿ, ಚುನಾವಣೆಯಲ್ಲಿ ಅತ್ಯಂತ ಅಧಿಕ ಮತಗಳನ್ನು ನೀಡುವ ಮೂಲಕ ತನ್ನನ್ನು ವಿಜಯಗೊಳಿಸಬೇಕೆಂದು ವಿನಂತಿಸಿದರು. ತಾನು ಆಯ್ಕೆಯಾಗಿ ಪಾರ್ಲಿಮೆಂಟು ಪ್ರವೇಶಿಸಿದಲ್ಲಿ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಯುವಜನರ ಹಾಗೂ ಕಾರ್ಮಿಕರ ಧ್ವನಿಯಾಗಿ ತನ್ನ ಶಕ್ತಿ ಮೀರಿ ಸೇವೆಯನ್ನು ಒದಗಿಸುವುದಾಗಿ ಅವರು ಈ ವೇಳೆ ಭರವಸೆ ನೀಡಿದರು. BV ರಾಜನ್, VPP ಮುಸ್ತಾಫಾ, KR ಜಯಾನಂದ, ಅಬ್ದುಲ್ ರಜಾಕ್ ಚಿಪ್ಪಾರು, PK ನಿಶಾಂತ್, ಜಯರಾಮ್ ಬಲ್ಲಂಗುಡೆಲ್, ಸಾದಿಕ್ ಚೆರುಗೋಳಿ ಉಪಸ್ಥಿತರಿದ್ದರು. ನ್ಯೂಸ್ ಡೆಸ್ಕ್ KCN. ಕಾಂಜಂಗಾಡು ಲಯನ್ಸ್ ಕ್ಲಬ್ನ ಮಹಾಸಭೆ ನಡೆಯಿತು. ಸಭೆಯಲ್ಲಿ ನಾಡಿಗೆ ಅಭಿಮಾನವೆನಿಸಿದ ರಾವಣೇಶ್ವರದ ನಿತಿನ್ ರಾಜ್ ಹಾಗೂ ವಡಗರಮುಕ್ಕಿನ MP ಫರ್ಸಿನ್ ಎಂಬುವರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಕಾಂಜಂಗಾಡು ಲಯನ್ಸ್ ಕ್ಲಬ್ನ ಮಹಾಸಭೆಯು ಮೇಲಾಂಗೋಟ್ ಲಯನ್ಸ್ ಹಾಲ್ನಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಲಯನ್ಸ್ ಸೆಕೆಂಡ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ OV ಸನಲ್ ಉದ್ಘಾಟಿಸಿ ಮಾತನಾಡಿದರು.
ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ರ್ಯಾಂಕ್ ಗಳಿಸಿದ ರಾವಣೇಶ್ವರದ ನಿತಿನ್ ರಾಜ್ ಹಾಗೂ ವರ್ಲ್ಡ್ ಸಮ್ಮರ್ ಸ್ಪೆಷಲ್ ಒಲಿಂಪಿಕ್ಸ್ ಹ್ಯಾಂಡ್ಬಾಲ್ನಲ್ಲಿ ಚಿನ್ನದ ಪದಕ ಗಳಿಸಿದ ವಡಗರಮುಕ್ಕಿನ ಎಂವಿ ಫರ್ಸೀನ್ ಎಂಬುವರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಕಾಂಜಂಗಾಡ್ ಲಯನ್ಸ್ ಅಧ್ಯಕ್ಷ ಎನ್ ಅನಿಲ್ ಕುಮಾರ್ ಅಧ್ಯಕ್ಷತೆ ವಹಿಸಿದರು. ಎ ಶ್ರೀನಿವಾಸ್ ಶೆಣೈ, ಪಿ ನಾರಾಯಣನ್ ನಾಯರ್, ಸಿಪಿ ಕುഞ്ഞിಕೃಷ್ಣನ್ ನಾಯರ್, ಪಿ ಕುഞ്ഞിರಾಮನ್ ನಾಯರ್, ವಿವಿ ರಾಘವನ್ ಮೊದಲಾದವರು ಮಾತನಾಡಿದರು. ಅಗ್ನಿಶಮನ ವಾರಾಚರಣೆ ಅಂಗವಾಗಿ ಕಾಂಜಂಗಾಡಿನಲ್ಲಿ ಸಾಮೂಹಿಕ ಓಟ ಮತ್ತು ಅಗ್ನಿಶಮನ ಸೇನೆಯ ವಾಹನಗಳ ರೋಡ್ ಶೋ ಆಯೋಜಿಸಲಾಗಿತ್ತು. ಸಾರ್ವಜನಿಕರು ಭಾರಿ ಸಂಖ್ಯೆಯಲ್ಲಿ ಓಟ ಹಾಗೂ ವಾಹನ ಪ್ರದರ್ಶನ ವೀಕ್ಷಿಸಿದರು. ಅಗ್ನಿಶಮನ ವಾರಾಚರಣೆ ಅಂಗವಾಗಿ ಕಾಂಜಂಗಾಡಿನಲ್ಲಿ ಸಾಮೂಹಿಕ ಓಟ ಮತ್ತು ಅಗ್ನಿಶಮನ ಸೇನೆಯ ವಾಹನಗಳ ರೋಡ್ ಶೋ ಆಯೋಜಿಸಲಾಗಿತ್ತು. ನಾರ್ತ್ ಕೋಟಚೇರಿ ಪೆಟ್ರೋಲ್ ಪಂಪ್ನ ಸಮೀಪದಿಂದ ಆರಂಭಗೊಂಡ ಕಾರ್ಯಕ್ರಮಕ್ಕೆ ಕಾಂಜಂಗಾಡ್ ಡಿವೈಎಸ್ಪಿ ಟಿಎನ್ ಸಜೀವ್ ಚಾಲನೆ ನೀಡಿದರು. വിലമതിക്കുന്നതാണ് കേരളത്തിലെ ഫയർ ആൻഡ് റെസ്ക്യൂ സേവനമെന്ന് പറഞ്ഞത്. നമ്മുടെ ഒരു 101 എന്നുള്ള ഒരു കോളിന് പുറത്ത് എത്രയും പെട്ടെന്ന് നമ്മളെ വിളിക്കുന്ന സ്ഥലത്തെത്തുകയും തങ്ങളുടെ ജീവൻ പോലും ശ്രമവൽക്കരിച്ചുകൊണ്ട് അഗ്നിശമനം അല്ലെങ്കിൽ രക്ഷാപ്രവർത്തനങ്ങൾ ഏർപ്പെടുകയും ചെയ്യുന്ന നമ്മുടെ അഗ്നിശമന സേനാംഗങ്ങൾ നമ്മുടെ രാജ്യത്തിന് തന്നെ അഭിമാനമാണ്. ಸಾಮೂಹಿಕ ಓಟದಲ್ಲಿ ಸ್ಟೂಡೆಂಟ್ ಪೊಲೀಸ್ ಕ್ಯಾಡೆಟ್ಗಳು, ಎನ್ಎಪಿಟಿ ಸ್ಟೂಡೆಂಟ್ಗಳು, ಅಗ್ನಿಶಮನ ಸದಸ್ಯರು ಹಾಗೂ ಊರವರು ಪಾಲ್ಗೊಂಡರು. ವಾಟರ್ ಅಸಿಸ್ಟ್ ಜೀಪ್, ಮಲ್ಟಿ ಯುಟಿಲಿಟಿ ವೆಹಿಕಲ್, ಆಂಬ್ಯುಲೆನ್ಸ್, ಎಮರ್ಜೆನ್ಸಿ ಟೆಂಡರ್, ವಾಟರ್ ಟೆಂಡರ್ ಮೊದಲಾದ ವಾಹನಗಳು ಕೂಡ ಪಾಲ್ಗೊಂಡವು. ಬಳಿಕ ಅಗ್ನಿಶಮನ ನಿಲಯದಲ್ಲಿ ಸಮಾರೋಪ ಕಾರ್ಯಕ್ರಮ ನಡೆಯಿತು. ಸ್ಟೇಷನ್ ಆಫೀಸರ್ ಸಿಪಿ ರಾಜೇಶ್ ಅಧ್ಯಕ್ಷತೆ ವಹಿಸಿದರು. ವಾರಾಚರಣೆ ಅಂಗವಾಗಿ ಆಯೋಜಿಸಿದ ಚಿತ್ರರಚನಾ ಸ್ಪರ್ಧೆಯಲ್ಲಿ ಜಯಗಳಿಸಿದವರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಕಾಂಜಂಗಾಡಿನ ಕುಶಾಲನಗರ ರೈಲ್ವೆ ಗೇಟ್ ಸಮೀಪ ರೈಲ್ವೆ ಹಳಿಯಲ್ಲಿ ಮಧ್ಯವಯಸ್ಕನೋರ್ವನ ಮೃತದೇಹ ಕಂಡುಬಂದಿದೆ. ಈತನ ದೇಹದಿಂದ ತಲೆ ಬೇರ್ಪಟ್ಟಿದ್ದು ರೈಲು ಡಿಕ್ಕಿಯಾಗಿ ಮೃತಪಟ್ಟಿರಬಹುದೆಂದು ಸಂಶಯಿಸಲಾಗಿದೆ. ಇದರಿಂದಾಗಿ ರೈಲ್ವೆ ಸಂಚಾರಕ್ಕೆ ಸ್ವಲ್ಪ ಹೊತ್ತಿನ ತನಕ ತಡೆಯುಂಟಾಯಿತು. ಮಧ್ಯವಯಸ್ಕನೋರ್ವ ರೈಲು ಡಿಕ್ಕಿ ಹೊಡೆದು ಮೃತಪಟ್ಟ ಘಟನೆ ಕಾಂಜಂಗಾಡಿನ ಕುಶಾಲನಗರದ ರೈಲ್ವೆ ಗೇಟ್ನ ಸಮೀಪ ನಡೆದಿದೆ. ಇದರಿಂದಾಗಿ ಬಹಳ ಹೊತ್ತಿನ ತನಕ ರೈಲು ಸಂಚಾರಕ್ಕೆ ತಡೆಯುಂಟಾಯಿತು. ಕಾಂಜಂಗಾಡ್ ಸೌತ್ ಮೂವಾರಿಕುಂಡಿನ ನಿವಾಸಿ ಗಂಗಾಧರನ್ ಎಂಬಾತ ಮೃತಪಟ್ಟ ವ್ಯಕ್ತಿ ಎಂದು ತಿಳಿದುಬಂದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕೇರಳದಲ್ಲಿ ಲೋಕಸಭೆಗೆ ಸ್ಪರ್ಧಿಸುತ್ತಾ ಎಡರಂಗವನ್ನು ಶ್ಲಾಘಿಸುತ್ತಿರುವ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿಯದ್ದು ದ್ವಿಮುಖ ನೀತಿ. ಕಾಸರಗೋಡಿನಲ್ಲಿ ಪತ್ರಕರ್ತರೊಂದಿಗೆ ಭೇಟಿ ಕಾರ್ಯಕ್ರಮದಲ್ಲಿ ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಕೋಡಿಯೇರಿ ಬಾಲಕೃಷ್ಣನ್. ಲೋಕಸಭಾ ಚುನಾವಣೆಗೆ ಉಳಿದಿರುವುದು 4 ದಿನ. ತೀವ್ರಗೊಳ್ಳುತ್ತಿರುವ ತಾಪಮಾನವನ್ನು ಲೆಕ್ಕಿಸದೆ ಎಲ್ಡಿಎಫ್, ಯುಡಿಎಫ್, ಎನ್ಡಿಎ ಮೈತ್ರಿಕೂಟಗಳ ಬಿರುಸಿನ ಚುನಾವಣಾ ಪ್ರಚಾರ. ಕಾಸರಗೋಡು ಕ್ಷೇತ್ರದಲ್ಲಿ ಈ ಬಾರಿ ಪ್ರಬಲ ಪೈಪೋಟಿಯ ತ್ರಿಕೋನ ಸ್ಪರ್ಧೆ. ನಗರಸಭೆ ಪರಿಸರ ಪ್ರದೇಶಗಳ ಕುಡಿಯುವ ನೀರಿನ ಸಮಸ್ಯೆಗೆ ಶೀಘ್ರದಲ್ಲೇ ಶಾಶ್ವತ ಪರಿಹಾರ. ಸಜ್ಜುಗೊಂಡಿದೆ ಪಿಲಿಕುಂಜೆಯಲ್ಲಿ ಬೃಹತ್ ಪ್ರಮಾಣದ ನೀರಿನ ಟ್ಯಾಂಕ್. 6 ತಿಂಗಳಲ್ಲಿ ನೀರು ಪೂರೈಕೆ ಸಾಧ್ಯವೆಂದು ಜಲ ಪ್ರಾಧಿಕಾರ. ಉಪ್ಪಳದಿಂದ ಮಂಜೇಶ್ವರ ತನಕ ರಾಷ್ಟ್ರೀಯ ಹೆದ್ದಾರಿ ಬದಿಗಳಲ್ಲಿ ಶೇಖರಣೆಯಾಗುತ್ತಿದೆ ರಾಶಿ ತ್ಯಾಜ್ಯಗಳು. ರಸ್ತೆಯಲ್ಲಿ ಸಾಗುವ ವಾಹನ ಪ್ರಯಾಣಿಕರಿಗೆ, ನಡೆದಾಡುವ ಜನಸಾಮಾನ್ಯರಿಗೆ ಗಬ್ಬು ವಾಸನೆಯ ಅಭಿಷೇಕ. ಕ್ರಮ ಕೈಗೊಳ್ಳಲು ಮುಂದಾಗದ ಅಧಿಕೃತರ ನಿಲುವಿಗೆ ಜನರ ಆಕ್ರೋಶ. ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಗಳನ್ನು ಬೆಂಬಲಿಸುವುದಾಗಿ ರಾಜ್ಯ ಕಾಮರಾಜ್ ಕಾಂಗ್ರೆಸ್. ಕಾಸರಗೋಡಿನಲ್ಲಿ ರವೀಶ ತಂತ್ರಿ ಕುಂಟಾರು ಅವರನ್ನು ಬೆಂಬಲಿಸಲು ಕರೆ. ಸೋಲಿನ ಭಯದಿಂದ ಬಿಜೆಪಿ, ಕಾಂಗ್ರೆಸ್ಗಳಿಂದ ಸಿಪಿಎಂ ಪಕ್ಷಕ್ಕೆ ಅಕ್ರಮ ಗೂಂಡಾ ಪಟ್ಟ ಕಟ್ಟಲು ಪ್ರಯತ್ನ. ನಂಬಿಕೆ ವಿಶ್ವಾಸಗಳನ್ನು ಸಿಪಿಎಂ ವಿರೋಧಿಸಿಲ್ಲ. ಸುಪ್ರೀಂ ಕೋರ್ಟ್ ತೀರ್ಪು ಕಾರ್ಯಗತಗೊಳಿಸಲು ಯತ್ನಿಸಿದ್ದು ತಪ್ಪೇ. ಪೆರಿಯ ಚುನಾವಣಾ ಪ್ರಚಾರ ಸಭೆಯಲ್ಲಿ ಕೋಡಿಯೇರಿ. ವಾರ್ತೆಗಳು ಮುಕ್ತಾಯವಾಯಿತು. ವಂದನೆಗಳು.